ಭ್ರಾತರಿಷ್ಟಾಪ್ತಬಂಧು ಸ್ವಾಮಿನ್ ಸರ್ವಾಂತರಾತ್ಮನ್ನದರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಸ ಭಗವನ್ಮೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಸುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯ ಮಹಿಷ್ಠಾನಾಂ ಇಯಂ ಪ್ರಣತಿ ಮಾಲಿಕಾ. ವಸ್ತುತಃ ನಮಗೆ ಮಧ್ವನವಮಿ ವಿಶೇಷ ಅಂತ ಅನ್ನಿಸ್ಬಾರ್ದು. ಕಾರಣ ಪ್ರತಿದಿನ ಮಧ್ವಾಚಾರ್ಯರ ಚಿಂತನೆಯಲ್ಲಿಯೇ ಇರಬೇಕು. ಹೀಗಾಗಿ ಒಂದು ದಿವಸ ಮಧ್ವನವಮಿ ಮಾಡುವ ಔಚಿತ್ಯ ಏನು ಅಂತ ಹೇಳಿದರೆ, ಬೇರೆ ಬೇರೆ ಕಡೆ ಚಿಂತನೆ ಮಾಡ್ತಾ ಇರೋರು ಒಟ್ಟಾಗಲಿಕ್ಕೆ ಒಂದು ಅವಕಾಶ ಅಷ್ಟೇ. ದೂರದಿಂದಲೇ ಯಾರು ಚಿಂತನೆ ಮಾಡ್ತಾ ಇರ್ತಾರೆ, ಯಾಕೆಂದ್ರೆ ಪ್ರಾಚೀನ ಪರಂಪರೆಯಲ್ಲಿ ಒಂದು ಮಾತಿದೆ, ಶಿಷ್ಟಾಗಮೇ ಅನಧ್ಯಾಯ ಅಂತ. ಶಿಷ್ಟರು ಬಂದಾಗ ಅಧ್ಯಯನ ಮಾಡಬೇಡಿ, ಅವ್ರ ಕಡೆ ಗಮನ ಕೊಡಿ ಅಂತ. ಒಂದು ರೀತಿಯಲ್ಲಿ ಈ 3 ದಿನ ಇದೆಯಲ್ಲ, ಅವರ ನೆನಪಿನಲ್ಲಿ ಅನಧ್ಯಾಯವೇ. ಹೃಷಿಕೇಶ ತೀರ್ಥರು, ನಾರಾಯಣ ಪಂಡಿತರು, ಅವರ ನೆನಪನ್ನ ಸಪ್ತಮಿ ದಿವಸ ನಾವು ಮಾಡಿಕೊಳ್ಳೋದು. ಇನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರನ್ನ ಅಷ್ಟಮಿ ದಿವಸ ನೆನಪಿಸಿಕೊಳ್ಳೋದು, ನವಮಿ ದಿವಸ ಮಧ್ವಾಚಾರ್ಯರನ್ನ ನೆನಪಿಸಿಕೊಳ್ಳೋದು. ಆಚಾರ್ಯರ ಆರಾಧನೆ ಅಂತ ಹೇಳಿ ನಾವು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ತರಹ ಮಾಡ್ಲಿಕ್ಕಾಗಲ್ಲ. ಇದು ನಮ್ಮ ಜೊತೆಗೆ ಇವ್ರು ಯಾವಾಗಲೂ ಇದ್ದಾರೆ ಅಂತನ್ನುವ ನೆನಪನ್ನ ಯಾರು ಎಲ್ಲ ಸರ್ತಿ ಮಾಡ್ಕೊಳ್ತಾ ಇರ್ತಾರೆ, ಅವರೆಲ್ಲ ಸೇರಿ ಒಂದು ಸಂಭ್ರಮಾಚರಣೆ ಅಷ್ಟೇ ಇದು. ಹೀಗಾಗಿ ಪ್ರತಿ ದಿವಸ ಮಧ್ವರ ಆರಾಧನೆ ಇಲ್ವಾ ಅಂದ್ರೆ ಇದೆ. ಮುಖ್ಯ ಪ್ರಾಣಾಂತರ್ಗತ, ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳುವಾಗಲೇ ಮಧ್ವರ ಆರಾಧನೆ ಪ್ರತಿ ದಿವಸ ಆಗ್ತಾ ಇರುತ್ತೆ. ಇವತ್ತು ಎಲ್ಲ ಒಟ್ಟಿಗೆ ಸೇರೋದು ಸಂಭ್ರಮ ಅಷ್ಟೆ. ಇಷ್ಟಾಗಿ ನಾವು ಮಧ್ವರ ಕೃತಿಯನ್ನು ಚಿಂತನೆ ಮಾಡೋದು. ಪಂಡಿತಾಚಾರ್ಯರು ಮಧ್ವಾಚಾರ್ಯರನ್ನ ಕುರಿತು ಹೇಳುವಾಗ ನೃಪನಯ ಕುಶಲಃ ನ್ಯಾಯವಿತ್ ಅಂತ ಹೇಳಿದ್ದಾರೆ. ನೃಪನಯ ಕುಶಲ, ರಾಜಕೀಯ ವಿಜ್ಞಾನದಲ್ಲಿ ಚತುರ. ಮಧ್ವಾಚಾರ್ಯರಿಗೂ ರಾಜಕೀಯಕ್ಕೂ ಎಲ್ಲಿಯ ಸಂಬಂಧ ಅಂತ ಅನ್ಸುತ್ತೆ. ಅಂದ್ರೆ ನಾವು ಮಧ್ವಾಚಾರ್ಯರನ್ನ ಚಿಂತನೆ ಮಾಡುವಲ್ಲಿ ಬಹಳ ದೂರ ಸಾಗಬೇಕು ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ಮಧ್ವಾಚಾರ್ಯರನ್ನ ಹೊಗಳುವಾಗ ನೃಪನಯ ಕುಶಲಃ, ನೃಪ ಅಂದ್ರೆ ರಾಜ, ನಯ ಅಂದ್ರೆ ನೀತಿ, ರಾಜನೀತಿಯಲ್ಲಿ ಜಾಣರು. ಎಲ್ಲಿಂದ ಹೇಳಿದ್ದಿದನ್ನ? ಮಧ್ವಾಚಾರ್ಯರು ರಾಜಕೀಯದ ಬಗ್ಗೆ ಮಾತಾಡಿದ್ದೆಲ್ಲೂ ಕಾಣಲ್ಲ ಅಂತ ಅನ್ನಬೇಡಿ. ಒಂದು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನ, ಮಹಾಭಾರತಕ್ಕೆ ವ್ಯಾಖ್ಯಾನವಾಗಿ ತಾನೇ ಬರೆದದ್ದು. ಮಹಾಭಾರತದಲ್ಲಿ ಏನೇನು ರಾಜಕೀಯವಾದ ಮಾತುಗಳಿದೆ ಅದನ್ನು ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕಿದೆ. ಅನಿವಾರ್ಯ, ಬೇಕೇ ಬೇಕು. ರಾಜಕೀಯ ಪ್ರಜ್ಞೆ ಇಲ್ಲದೆ ಇರೋದ್ರಿಂದಲೇನೆ ನಾವು ಭಾರತೀಯರು ಇವತ್ತು ಇಷ್ಟು ಹಿಂದೆ ಉಳಿದಿರೋದು. ರಾಜಕೀಯ ಪ್ರಜ್ಞೆ ಬೇಕು. ನಮ್ಮ ಕೈಲಿ ಏನು ಇಲ್ಲ ಅಂತ ಅನ್ನೋ ಹಾಗಿಲ್ಲ, ಅಟ್ಲೀಸ್ಟ್ ನಮ್ಗೆ ಯಾವುದು ಸರಿ ಅನ್ನೋದು ಗೊತ್ತಿರಬೇಕು. ರಾಜಕೀಯಕವಾಗಿ ಏನು ಇಲ್ಲ ಅಂತ ಹೇಳೋ ಹಾಗಿಲ್ಲ. ಮಧ್ವಾಚಾರ್ಯರು ಹೇಳಿದ ರಾಜಕೀಯ ಚಿಂತನೆಯನ್ನ ನಾವಿಲ್ಲಿ ಮಾಡೋಣ. ಕಲಿಯುಗದ ಆಕ್ರಮಣ ಆಗಿದೆ, ಕಲಿಯ ಆಕ್ರಮಣ. ಈ ಕಲಿಯುಗದಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಇವತ್ತು ಜಾಗತಿಕವಾದ ಏನೇನು ಸಮಸ್ಯೆಗಳಿದೆ
ಅದೆಲ್ಲಕ್ಕೂ ಕೂಡ 4 ಕಾರಣ ಅಂತ. ಸೀಮಾ, ಆಧಿಹಿ, ಬಹುವಾಕ್ಯಂ, ತುಲಾಮಾನೇ ಚ ಮೇಕರಃ. ಇಷ್ಟು ಪ್ರಾಬ್ಲಮ್. ಇಡೀ ನೀವು ಯಾವುದೇ ರಾಜಕೀಯ ಸಮಸ್ಯೆಯನ್ನು ತೆಗೆದು ನೋಡಿದ್ರೆ ಇವಿಷ್ಟೇ ಇರುತ್ತೆ. ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ ಮಾತು. ಸೀಮಾ, ಗಡಿ. ಇವತ್ತು ಏನೇನು ಪ್ರಾಬ್ಲಮ್ಗಳಿದೆ ಅದರಲ್ಲಿ ಪ್ರಧಾನವಾದದ್ದು ಗಡಿಯ ಸಮಸ್ಯೆ. ಅತಿಕ್ರಮಣಕಾರರು, ಟ್ರೆಸ್ಪಾಸರ್ಸ್ ಇರ್ತಾರೆ, ಯಾವತ್ತೋ ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿರ್ತಾರೆ, ಇವ್ರದೆಲ್ಲ ಸಮಸ್ಯೆ. ಸೀಮಾ. ಇನ್ನು ಆಧಿಹಿ. ಆಧಿ ಅಂತಂದ್ರೆ ಹಣವನ್ನೋ ವಸ್ತುವನ್ನೋ ಒಬ್ರ ಕಡೆ ಇಟ್ಟು ಒಂದು ಸ್ವಲ್ಪ ದಿವಸ ಇದನ್ನ ಕಾಪಾಡ್ರಿ, ನಾನು ಬಂದ ಮೇಲೆ ಮತ್ತೆ ತಗೊಳ್ತೇನೆ ಅಂತ ಅನ್ನೋದು, ಇದು ಆಧಿ. ಇದಕ್ಕೆ ಪ್ರಾಚೀನ ಭಾರತದಲ್ಲಿ ದುಡ್ಡು ತಗೊಳ್ಬಾರದು, ಕರ್ತವ್ಯ ಅಂತ ಮಾಡಬೇಕಿತ್ತು. ಆದರೆ ಇವತ್ತು ಬ್ಯಾಂಕ್ಗಳೆಲ್ಲ ಮಾಡ್ತಾ ಇರೋದು, ನಿಮ್ಮ ಒಡವೆಯನ್ನು ನಮ್ಮ ಬಳಿ ಇಡಿ, ಅದಕ್ಕೆ ದುಡ್ಡು ಕಟ್ಟಿ. ಇನ್ನು ಸ್ವಿಸ್ ಬ್ಯಾಂಕ್ಗೆ ಹೋದರೆ ನಿಮ್ಮ ಹಣವನ್ನು ಇಟ್ಟು ಬಿಡಿ, ಅದನ್ನು ರಕ್ಷಣೆ ಮಾಡಲಿಕ್ಕೆ ನಮಗೆ ಮತ್ತೆ ದುಡ್ಡು ಕೊಡಿ. ಕಲಿಯುಗದ ಸಮಸ್ಯೆಗಳಲ್ಲಿ ಆಧಿ ಅನ್ನೋದು ಒಂದು ಅಂತ ಮಧ್ವಾಚಾರ್ಯರು ಹೇಳ್ತಾರೆ. ಸೀಮಾ, ಆಧಿಹಿ. ಇನ್ನು ಬಹುವಾಕ್ಯಂ, ಮೆಜಾರಿಟಿ. ಯಾವುದೇ ಒಂದು ತೀರ್ಮಾನ ಮಾಡಬೇಕಾದ್ರೆ ಮೆಜಾರಿಟಿ ಇರಬೇಕು ಅಂತ ನಾವು ತೀರ್ಮಾನ ಮಾಡೋದು. ಬಹಳ ಜನರ ಬುದ್ಧಿಯಲ್ಲೇ ಅವನು ಕೂತ್ಕೊಂಡು ಬಿಡ್ತಾನೆ, ಅವಾಗ ನ್ಯಾಯ ನಿರ್ಣಯ ಸರಿಯಾಗಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಮೇಲೆ ತುಲಾ ಮಾನೇಚ ಮೇ ಕರಹ. ತುಲಾ ಅಂತಂದ್ರೆ ತಕ್ಕಡಿ. ಯಾವುದೇ ಒಂದು ಮೀಟರ್ನ ಟ್ಯಾಂಪರ್ ಮಾಡ್ಲಿಕ್ಕೆ ಬರುತ್ತೆ. ಅದರಿಂದಾಗಿ ತುಲಾ ಮಾನೇಚ ಮೇ ಕರಹ. ತುಲಾ ಅಂತ ಹೇಳಿದ್ರೆ ತಕ್ಕಡಿ ಅಥವಾ ವಸ್ತುವಿನ ಒಂದು ಭಾರವನ್ನ, ಎತ್ತರವನ್ನ, ಅಗಲವನ್ನ, ಈ ತರಹ ಯಾವುದೇ ಆಗಲಿ ಉದ್ದಗಲಗಳನ್ನು ತೀರ್ಮಾನ ಮಾಡಲಿಕ್ಕಿರುವಂತಹ ಒಂದು ಮೀಟರ್. ಅದನ್ನು ಎಲ್ಲವನ್ನ ಅವ್ಯವಸ್ಥೆ ಮಾಡೋದು. ಖಚಿತವಾದ ತೀರ್ಮಾನವೇ ಇಲ್ಲ. ಕಲಿಯುಗದ ಸಮಸ್ಯೆಗಳಲ್ಲಿ ಅದೂ ಒಂದು. ಇನ್ನು ಇನ್ನೊಂದು ಇರೋದು ಇದರಲ್ಲೇ ಮಾನ, ಅಳತೆ. ಅಳತೆಯಲ್ಲಿ ಕಲಿ ಪ್ರವೇಶ ಮಾಡಿ ಈ ಅಳತೆ ಬೇರೆ ಬೇರೆ ಅಳತೆಗಳಲ್ಲಿ ಮಾಡಿ ವಸ್ತುವಿಗೆ ಮತ್ತೆ ಹಣಕ್ಕೆ ಸಮತ್ವವೇ ಇರೋದಿಲ್ಲ. 1 kg ಅಂದರೆ ಅದು 1 kg ಇರಲ್ಲ, 1 ಲೀಟ್ರ್ ಅಂದರೆ 1 ಲೀಟ್ರ್ ಇರಲ್ಲ. ಈ ತರಹದ ಸಮಸ್ಯೆಗಳು ಅಂತ. ನಾವು ಜಗತ್ತಿನಲ್ಲಿ ಏನೇನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಅದಕ್ಕೆಲ್ಲದಕ್ಕೂ ಕೂಡ ಈ 5 ಮೂಲ ಕಾರಣ. ಸೀಮಾ, ಆಧಿಹಿ, ಬಹುವಾಕ್ಯಂ, ತುಲಾ, ಮಾನ. ಈ 5 ರಾಜಕೀಯ ಪ್ರಪಂಚವನ್ನ ಅಲುಗಾಡಿಸ್ತಾ ಇದೆ ಅಂತ. ಧರ್ಮರಾಜ ಇದನ್ನ ಕಲಿಗೆ ಹೇಳ್ತಾನೆ, ನಾನು ನನ್ನ ಸಂತತಿ ಬದುಕಿರುವ ತನಕ ಈ 5ರಲ್ಲಿ ನೀನು ಕಾಲಿಡಬೇಡ ಅಂತ. ಹೀಗಾಗಿ ಧರ್ಮರಾಜ ಈ ಭೂಮಿಯನ್ನು ಬಿಟ್ಟು 1000 ವರ್ಷ ಆದಮೇಲೆ ಕೂಡ ಈ ಸಮಸ್ಯೆಗಳು ಇಲ್ಲಿ ಕಾಲಿಡಲಿಲ್ಲ. ಆಚಾರ್ಯರು ಇದನ್ನು ಹೇಳುವ ಮೂಲಕ ನಮಗೆ ಏನು ಗೊತ್ತಿರಬೇಕು? ರಾಷ್ಟ್ರೀಯ ಅಥವಾ ಜಾಗತಿಕ ಸಮಸ್ಯೆಗಳಿಗೆ ಈ 5 ಕಾರಣ. ಇಲ್ಲಿ ನಾವು ಸರಿಯಾಗಬೇಕು. ಇದು ಒಂದು. ಇನ್ನೊಂದು ಚಿಂತನೆ ಎರಡಕ್ಕೂ ಸಂಬಂಧಪಟ್ಟದ್ದು. ಒಂದು ಆಧ್ಯಾತ್ಮಿಕವಾಗಿ, ಇನ್ನೊಂದು ರಾಜಕೀಯಕವಾಗಿ, ಸಾಮಾಜಿಕವಾಗಿ. ಇವತ್ತು ಎಲ್ಲ ಕಡೆ ಹೋದರೆ ಕರಪ್ಷನ್ನು ಅಂತ, ಕರಪ್ಷನ್ ಎಲ್ಲ ಕಡೆ ಕರಪ್ಷನ್. ಅದರಿಂದಾಗಿ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ಬೇರೆ ಸಮಸ್ಯೆಗಳು ಉಂಟು. ಈ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂದರೆ ಏನು ಮಾಡಬೇಕು? ನಾವು ಎಷ್ಟೇ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ತಂದರೂ ಕೂಡ ಅದು ನಮ್ಮ ಮನಸ್ಸಿನ ಬದಲಾವಣೆ ಆಗಿರೋದಿಲ್ಲ. ಬೇರೆ ಒಂದು ಕಾಯ್ದೆ ಬಂತು, ಆದ್ದರಿಂದ ನಮ್ಮ ಮನಸ್ಸು ಹೇಗಿರುತ್ತೋ ಹಾಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಇದನ್ನು ಸರಿ ಮಾಡಿಕೊಳ್ಬೇಕಾದ್ರೆ ನಮ್ಮಲ್ಲಿ ಮೂಡಬೇಕಾದ ಎಚ್ಚರ ಒಂದಿದೆ. ಅದನ್ನು ಮಧ್ವಾಚಾರ್ಯರು ಹೇಳ್ತಾರೆ,
ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾ ತಥಾ ಕ್ರಿಯತೆ ಏನ ದೇವೋಪಿ ಸ್ವಪದಾತ್ ಭ್ರಶ್ಯತೆ ಭೃಶಂ ಅಂತ. ಇದನ್ನು ಗೀತಾ ಭಾಷ್ಯದಲ್ಲಿಯೂ ಹೇಳಿದ್ದಾರೆ, ಕೃಷ್ಣಾಮೃತ ಮಹಾರಣವದಲ್ಲೂ ಹೇಳಿದ್ದಾರೆ. ಇದು ಅಧ್ಯಾತ್ಮದಲ್ಲಿಯೂ ಸಮಸ್ಯೆ, ಸಾಮಾಜಿಕವಾಗಿಯೂ ಸಮಸ್ಯೆಯೇ. ಕರಪ್ಷನ್ ಅಂದರೆ ಏನು? ಯೋಗ್ಯತೆ ಇಲ್ಲದೆ ಇರುವವನು ಎತ್ತರದ ಸ್ಥಾನದಲ್ಲಿರೋದೇ ಕರಪ್ಷನ್. ಅದಕ್ಕೇನು ಕಾರಣ? ಸಮಾನಾಂ ವಿಷಮಾ ಪೂಜಾ. ಯಾರು ಯೋಗ್ಯರಿರ್ತಾರೆ ಅವರಿಗೆ ಕಡಿಮೆ ಆದರ, ಗೌರವ, ಅವಕಾಶ. ಯಾರು ಅಯೋಗ್ಯರಿರ್ತಾರೆ ಅವರಿಗೆ ಹೆಚ್ಚು ಗೌರವ, ಆದರ, ಅವಕಾಶ. ಇದು ಕರಪ್ಷನ್ಗೆ ಕಾರಣ. ಇದರಿಂದ ಮೇಲ್ಗಡೆ ಬಂದವರು ಅವ್ರಿಗೂ ಗೊತ್ತಿರಲ್ಲ ಗುಣಗಣಗಳನ್ನು ಹೇಗೆ ಮೆಚ್ಚಬೇಕು, ನಾವು ನಮ್ಮ ಪ್ರಜ್ಞೆಯನ್ನು ಹೇಗೆ ಇಟ್ಕೊಳ್ಬೇಕು, ಸಮಾಜದಲ್ಲಿ ಏನು ಬೇಕು, ಮುಖ್ಯವಾಗಿ ಇರೋದು ಏನು, ಇದು ನಮಗೂ ಗೊತ್ತಿರಲ್ಲ. ಯಾಕೆಂದರೆ ಈ ಮೂಲಭೂತ ಪ್ರಜ್ಞೆ ನಾಶ ಆಗಿರೋದ್ರಿಂದ. ಹೀಗಾಗಿ ಎಲ್ಲ ಸರಿಯಾಗಬೇಕು ಅಂದರೆ ಇಡೀ ರಾಷ್ಟ್ರದಲ್ಲಿ ಇದು ಮೂಡಿದರೆ ಸಾಕು. ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾತಥಾ ನಯೋಗ್ಯ ಅಂತ ಒಂದು ಮೂಡಿದ್ರೆ ಸಾಕು, ಇಡೀ ವ್ಯವಸ್ಥೆ ಎಲ್ಲ ಸರಿಯಾಗುತ್ತೆ. ಆದರೆ ಅದು ಈಡೇರುವ ಲಕ್ಷಣ ಸದ್ಯಕ್ಕೇನು ಕಲ್ಕಿ ಬರೋ ತನಕಿಲ್ಲ. ಅದೇ 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 ಕಲ್ಕಿ ಬರೋ ತನಕಿಲ್ಲ. ಹಾಗಾದ್ರೆ ನಾವೀಗೇನು ಮಾಡಬೇಕು? ನಮಗೆ ಇದು ಒಳಗಡೆಯಿಂದ ಗೊತ್ತಿದ್ದು ಅಧ್ಯಾತ್ಮದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು. ಸಾಮಾಜಿಕ ಪಿಡುಗಿಗೆ ಏನು ಕಾರಣ ಅಂತನ್ನೋದನ್ನ ಇದು ಅಂತ ಗೊತ್ತಿದ್ರೆ ಆಯ್ತು. ನಮ್ಮ ಮಕ್ಕಳಿಗೆ ಹೇಳಲಿಕ್ಕಾಗ್ತದೆ, ನಮ್ಮ ಪರಂಪರೆಗೆ ಹೇಳಲಿಕ್ಕಾಗ್ತದೆ. ನಮ್ಮ ಒಂದು ಪರಂಪರೆ ಎಲ್ಲೋ ಒಂದು ಕಡೆ ಶುದ್ಧವಾದ ಪರಂಪರೆ ಉಳ್ಕೊಂಡು ಬಂದಿದ್ರೆ ಯಾವತ್ತಾದರೂ ಆ ಸಮಸ್ಯೆಯ ಪರಿಹಾರಕ್ಕೆ ಅಂತ ಅವ್ರ ಹತ್ರ ಇನ್ಯಾರೋ ಬಂದರೆ ಈ ವಿಚಾರಧಾರೆ ತಲುಪತ್ತೆ. ಆ ಪರಂಪರೆಯ ರಕ್ಷಣೆಗಾಗಿಯೇ ಹಿಂದಿನವರೆಲ್ಲ ಶ್ರಮ ಪಟ್ಟಿದ್ದು. ಆಚಾರ್ಯರ ಗ್ರಂಥವನ್ನು ಎಲ್ಲ ರೀತಿಯಿಂದ ನೋಡುವಂತಹ ಪರಂಪರೆ. ಇನ್ನೊಂದು ಸಂಗತಿಯನ್ನು ನಾನು ಹೇಳ್ತೇನೆ. ಇನ್ನೊಂದು 10 ನಿಮಿಷ. ಇನ್ನೊಂದು ಸಂಗತಿಯನ್ನ ಹೇಳ್ತೇನೆ. ವನಪರ್ವದಲ್ಲಿ ಭೀಮ ಧರ್ಮರಾಜನಿಗೆ ಉಪದೇಶ ಮಾಡ್ತಾನೆ. ಅದು ಸುಮಾರು 7-8 ಅಧ್ಯಾಯಗಳಿದೆ. ಒಂದೊಂದರಲ್ಲಿಯೂ ಸರಿಸುಮಾರು 50ರಿಂದ 100 ಶ್ಲೋಕದ ತನಕ ವಿವರಣೆ ಇದೆ. ಭೀಮಸೇನ ಧರ್ಮರಾಜನಿಗೆ ಹೇಳುವಂತಹ ಗೀತೆ, ಭೀಮಗೀತೆ ಅಂತ ಇಟ್ಕೊಳ್ಳೋಣ. ಬಹಳ ಜನ ಅಡ್ರೆಸ್ ಮಾಡದ ಒಂದು ಸಮಸ್ಯೆಯನ್ನ ಅಲ್ಲಿ ಅಡ್ರೆಸ್ ಮಾಡಿದ್ದಾರೆ ಭೀಮಗೀತೆಯಲ್ಲಿ. ಅಪರಾಧ ಅಂದರೆ ಏನು, ಅಥವಾ ಇವತ್ತಿನ ಪರಿಭಾಷೆಯಲ್ಲಿ ಕ್ರೈಮ್ ಅಂದರೆ ಏನು? ಏನು ಕ್ರೈಮ್ ಅಂದರೆ? ಅಪರಾಧ. ನೀವು ಯಾವುದೇ ಜೂರಿಸ್ಪ್ರುಡೆನ್ಸ್ ಅನ್ನು ತೆಗಿರಿ, ಜಗತ್ತಿನಲ್ಲಿ ಯಾವುದೇ ಜೂರಿಸ್ಪ್ರುಡೆನ್ಸ್, ಕಾನೂನಿಗೆ ವಿರುದ್ಧವಾದದ್ದು ಅಪರಾಧ ಅಷ್ಟೇ. ನಮ್ಮ ದೇಶದೊಂದು ಕಾನೂನಿದೆ, ಇದನ್ನು ವಿರುದ್ಧವಾಗಿ ಇದಕ್ಕೆ ಗೌರವ ಕೊಡದೆ ಹೋದರೆ ಅದೇ ಕ್ರೈಮ್. ಎಲ್ಲರೂ ಹೇಳಿರುವಂತಹ ನಿರ್ವಚನ. ಹೌದಾ? ನಮ್ಮ ಕಾನೂನೇ ತಪ್ಪಿದ್ರೆ ಅವಾಗೇನು ಮಾಡೋದು? ಈಗ ಕೆಲವು ಮತಗಳಿದೆ, ಸುಳ್ಳು ಹೇಳಬಹುದು ಅಂತ ಹೇಳುತ್ತೆ. ನೀವು ಕಾಫಿರರಿಗೆ ಸುಳ್ಳು ಹೇಳಬಹುದು, ನೀವು ಮೋಸ ಮಾಡಬಹುದು ಅಂತ ಲೈಸೆನ್ಸ್ ಕೊಡುವ ಮತಗಳಿದೆ. ಅದನ್ನು ಬಿಡೋಣ. ನ್ಯಾಯ ಅಂದರೆ ಏನು ಅಂತ ತೀರ್ಮಾನ ಮಾಡಬೇಕಂತಾದರೆ ಅಪರಾಧದ ಬಗ್ಗೆ ಒಂದು ಐಡಿಯಾ ಇರಲೇಬೇಕಾಗತ್ತೆ. ಅಪರಾಧ ಏನು? ಇದಕ್ಕೆ ಭೀಮಸೇನ ಕೊಟ್ಟ ಉತ್ತರ ಒಂದಿದೆ. ಧರ್ಮಮರ್ಥಂಚ ಕಾಮಂಚ ಯಪ್ಪಶ್ಯೇತ್ ಸಮಮೇವವ ವಿಷಮಂ ವಾಪರಾಧಿ ಸ್ಯಾತ್.
ಧರ್ಮ ಅರ್ಥ ಕಾಮ ಈ ಜಗತ್ತಿನಲ್ಲಿರುವ ಸಮಸ್ತ ಮಂಗಳಗಳನ್ನು ಒಟ್ಟು ಕೂಡಿಸಿದ್ರೆ ಇವು ಮೂರೇ ಇರೋದು. ಜಗತ್ತಿನಲ್ಲಿ ಒಳ್ಳೆಯದು ಅಥವಾ ಮಾಡಬೇಕಾದದ್ದು ಅಂತ ಏನೇನಿದೆ ಅದೆಲ್ಲವನ್ನು ಒಟ್ಟು ಮಾಡಿದ್ರೆ ಇರೋದೇ ಮೂರು: ಧರ್ಮ ಅರ್ಥ ಕಾಮ. ಈ ಧರ್ಮಾರ್ಥ ಕಾಮಗಳು ನೇರ ಆದರೆ ಮೋಕ್ಷ ಸಹಜವಾಗಿ ಸಿಕ್ಕಿಬಿಡುತ್ತೆ. ಮೋಕ್ಷಕ್ಕೇನು ಶ್ರಮ ಪಡಬೇಕಾಗಿಲ್ಲ. ಇದನ್ನು ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣದಲ್ಲಿ ಒಂದು ಮಾತಲ್ಲಿ ಹೇಳಿದ್ದಾರೆ. ತಸ್ಮಿನ್ ಪಾಲಯತಿ ಕ್ಷೋಣೀಂ ಅರ್ಥಕಾಮ ವಿಷಾಣವಾನ್ ಧರ್ಮ ಚತುಷ್ಪಾದ ವವೃಧೇ ಸಾಕ್ಷಾನ್ ಮೋಕ್ಷ ಧುರಂಧರ ಅಂತ. ಧರ್ಮ ಅನ್ನುವ ಗೋವಿಗೆ ಎರಡು ಕೊಂಬು, ಧರ್ಮ ಅನ್ನುವ ಎತ್ತಿಗೆ ಅರ್ಥ ಮತ್ತೆ ಕಾಮ. ಧರ್ಮ ಅರ್ಥ ಕಾಮಗಳು ನೆಟ್ಟಿಗಿದ್ರೆ ಮೋಕ್ಷ ಯಾಕೆ ಸಿಗಲ್ಲ? ತನ್ನಿಂತಾನೇ ಸಿಗುತ್ತೆ. ತಸ್ಮಿನ್ ಪಾಲಯತಿ ಕ್ಷೋಣೀಂ ಅರ್ಥ ಕಾಮ ವಿಷಾಣವಾನ್ ಧರ್ಮ ಚತುಷ್ಪಾತ್ ವವೃಧೆ ಸಾಕ್ಷಾನ್ ಮೋಕ್ಷ ಧುರಂಧರ. ಈ ಧರ್ಮಾರ್ಥ ಕಾಮಗಳು ನೆಟ್ಟಿಗಿದ್ರೆ ಆ ಧರ್ಮವೆಂಬ ಗೋವು, ಅರ್ಥಕಾಮಗಳು ನೆಟ್ಟಿಗಿದ್ರೆ ಧರ್ಮವೆಂಬ ಗೋವು ಮೋಕ್ಷವೆಂಬ ನೊಗವನ್ನ ಆರಾಮವಾಗಿ ಹೊತ್ಕೊಳ್ಳುತ್ತೆ ಅಂತ. ಅಂದ್ರೆ ಧರ್ಮದ ಅರ್ಥದ ಕಾಮದ ಬ್ಯಾಲೆನ್ಸ್ ಇಲ್ಲಿ ಬೇಕು. ಹಾಗಾದರೆ ಅಪರಾಧ ಅಂದರೆ ಏನು? ಧರ್ಮ ಮಿತಿಮೀರಿ ಅರ್ಥ ಕಾಮಗಳನ್ನು ಕಾಡಿದರೆ ಅದು ಅಪರಾಧ. ಧರ್ಮದ ಹುಚ್ಚು ಮಿತಿಮೀರಿ ಅರ್ಥಕಾಮದ ಬಗ್ಗೆನೇ ತಲೆ ಕೆಡಿಸ್ಕೊಳ್ಳೋಲ್ಲ, ಅದನ್ನೆಲ್ಲವನ್ನು ನಾಶ ಮಾಡ್ತಾನೆ, ಆಗ ಅದು ಅಪರಾಧ. ಅರ್ಥದ ಹುಚ್ಚು ಮಿತಿಮೀರತ್ತೆ. ಎಲ್ಲ ಸಂಪತ್ತು ನಮ್ಮದಾಗಬೇಕು ಅಂತ ಹೇಳಿ ಬೇರೆ ರಾಷ್ಟ್ರಗಳಿಗೆ ನುಗ್ಗಿ ಅಲ್ಲಿನ ಸಂಸ್ಕೃತಿಯನ್ನೆಲ್ಲ ನಾಶ ಮಾಡಿ, ಬೇರೆ ಬೇರೆ ಪ್ರಲೋಭನೆಗಳಿಂದ ನಾಶ ಮಾಡಿ, ಅರ್ಥವನ್ನು ಮಿಗಿಲಾಗಿಸಿ ಸ್ಥಳೀಯ ಧರ್ಮವನ್ನು ತುಳಿಯೋದಿದೆಯಲ್ಲ, ಅದು ಅಪರಾಧವೇ. ಕಾಮದ ಹುಚ್ಚು ಮಿತಿಮೀರಿ ಕೇವಲ ಭಯಕ್ಕೆ ಮತ್ತು ಉಪಭೋಗ ಅಂತ ಆಗಿ ಅರ್ಥ ಧರ್ಮಗಳನ್ನು ನಾಶ ಮಾಡೋದಿದೆಯಲ್ಲ, ಅದು ಅಪರಾಧ. ಈಗ ಹೇಳಿ, ಜಗತ್ತಿನ ಯಾವ ಕ್ರೈಮ್ ಈ ಮೂರು ಲಕ್ಷಣಗಳಲ್ಲಿ ಬರಲ್ಲ? ಧರ್ಮವೈಷಮ್ಯ, ಅರ್ಥವೈಷಮ್ಯ, ಕಾಮವೈಷಮ್ಯ. ಇದನ್ನ ಭೀಮಸೇನ ಹೇಳಿದ್ದು. ಇದನ್ನ ಮಧ್ವಾಚಾರ್ಯರು ಸಂಗ್ರಹಿಸಿದ್ದಾರೆ. ಏಕಾ ವಿರೋಧಿ ಯದಿ ಮಧ್ಯಮ ಸ್ಯಾತ್ ದ್ವಯೋರ್ವಿರೋಧೇ ತು ಸ ಏವ ನೀಚಃ. ಧರ್ಮಾರ್ಥ ಕಾಮಗಳ ಹಿನ್ನೆಲೆಯಲ್ಲಿಯೇ ಒಂದು ವಿರೋಧ ಇದ್ದು ಅಂದರೆ ಅದು ಮಧ್ಯಮ. ನಮ್ಮ ಬಾಳಿನಲ್ಲಿ ಧರ್ಮ ಕಾಮ ಇದೆ, ಅರ್ಥದ ವಿರೋಧ ಇದೆ, ಪರವಾಗಿಲ್ಲ, ನಿಮ್ಮ ಬಾಳು ಮಧ್ಯಮ ಲೆವೆಲಲ್ಲಿದೆ. ದ್ವಯೋರ್ ವಿರೋಧೆ, ನಾವು ಧರ್ಮವನ್ನು ಇಟ್ಕೊಳ್ತಾ ಇದ್ದೇವೆ, ಅರ್ಥಕಾಮವನ್ನು ಪರಿಗಣಿಸ್ತಾನೇ ಇಲ್ಲ, ನೀಚಃ. ನಮಗೆ ಅರ್ಥ ಇದೆ, ಧರ್ಮಕಾಮಗಳ ಬಗ್ಗೆ ಎಚ್ಚರವೇ ಇಲ್ಲ, ನೀಚಃ. ಕಾಮಾರ್ಥಗಳಿದೆ, ಧರ್ಮದ ಬಗ್ಗೆ ಎಚ್ಚರ ಇಲ್ಲ, ನೀಚಃ. ಹೀಗೆ ಅಪರಾಧ ಅಂದರೆ ಏನು? ಈ ಬ್ಯಾಲೆನ್ಸ್, ಧರ್ಮ ಅರ್ಥ ಕಾಮಗಳ ಬ್ಯಾಲೆನ್ಸ್ ಏನಿದೆ ಅದೇ ಸರಿಯಾದ ಬಾಳು. ಈ ಬಾಳು ಹದ ತಪ್ಪಿದಾಗ ಅಪರಾಧಕ್ಕೆ ಒಂದಕ್ಕೆ ಒಳಪಡಬೇಕಾಗತ್ತೆ. ಆಪತ್ಕಾಲದಲ್ಲಿ ಏನು ಮಾಡಬೇಕು? ಆಪತ್ಕಾಲದಲ್ಲಿ ನಿತ್ಯವಾದದ್ದನ್ನು ಇಟ್ಕೊಳ್ಬೇಕು. ಅವಾಗ ನೋಡಬೇಕು ಧರ್ಮದಲ್ಲಿ ಏನು ಉಳಿಯತ್ತೆ. ಉಳಿದದ್ದೆಲ್ಲ ಅದೇ ಸಂಸ್ಕೃತಿ ಮತ್ತೆ ವೇದ ಅಥವಾ ಧರ್ಮ. ಸಂಸ್ಕೃತಿ ಅಂದರೆ ಲೈಫ್ ಸ್ಟೈಲ್. ಯಾವ ಲೈಫ್ ಸ್ಟೈಲ್ನಿಂದ ನಿತ್ಯವಾದ ಮೌಲ್ಯಗಳನ್ನು ಉಳಿಸ್ಕೊಳ್ಬಹುದೋ ಅಷ್ಟು ಸಂಸ್ಕೃತಿಯನ್ನು ನಾವು ರೂಪಿಸಬೇಕು, ಆಯಾ ಕಾಲಕ್ಕೆ ರೂಪಿಸಬೇಕು. ಕೇವಲ ಲೈಫ್ ಸ್ಟೈಲನ್ನು ಸಂಸ್ಕೃತಿ ಅದನ್ನೇ ಉಳಿಸ್ಕೊಳ್ಬೇಕು. ಸಂಸ್ಕೃತಿಯೇ ನಮ್ಮ ಗುರಿ ಅಲ್ಲ. ಸಂಸ್ಕೃತಿಯ ಮೂಲಕ ವೇದದ ಉಳಿವು ನಮ್ಮ ಗುರಿ.
ಸಂಸ್ಕೃತಿಯ ಮೂಲಕ ಧರ್ಮದ ಉಳಿವು ನಮ್ಮ ಗುರಿ. ಸಂಸ್ಕೃತಿ ಇದೆ. ಸಂಸ್ಕೃತಿ ಅಂತ ಹೇಳಿದ್ರೆ ಅದೇ ಈ ದುಸ್ತು, ಉಡುವ ಬಟ್ಟೆ, ತಿನ್ನುವ ಆಹಾರ, ಆ ತಿನ್ನುವ ಆಹಾರದ ಅಡುಗೆ, ಇವುಗಳೆಲ್ಲ ಸಂಸ್ಕೃತಿ. ಮಾಡುವ ಜಾತ್ರೆ, ಹಬ್ಬ, ಇವುಗಳೆಲ್ಲ ಸಂಸ್ಕೃತಿ, ಧರ್ಮವೇ ಅಲ್ಲ. ಆಪದ್ಧರ್ಮ ಬಂದಾಗ ಯಾವುದು ಉಳಿಲೇಬೇಕೋ ಅದನ್ನು ಉಳಿಸ್ಕೊಳ್ತೀವಿ, ಯಾವುದನ್ನು ಬಿಡಬಹುದೋ ಅದನ್ನು ಬಿಡ್ತಾ ಹೋಗ್ತೀವಿ. ಯಾರ್ದು ಒತ್ತಡವೇ ಬೇಕಿಲ್ಲ. ಅದರಿಂದಾಗಿ ಇದು ಆಪದ್ಧರ್ಮ ಬಂದಾಗ ಯೋಚನೆ ಮಾಡಬೇಕಾದದ್ದು. ಸಾಮಾನ್ಯವಾಗಿ ಒಳ್ಳೆಯ ಬಾಳು ಅಂತಂದರೆ ಈ ಬ್ಯಾಲೆನ್ಸ್ ಇರಬೇಕು. ಧರ್ಮ, ಅರ್ಥ, ಕಾಮ, ಇದರ ಹಿನ್ನೆಲೆಯಲ್ಲಿಯೇ ನಾವು ಯೋಚನೆ ಮಾಡಬೇಕಾಗತ್ತೆ. ಮಹಾಭಾರತವನ್ನು ಇದರ ಹಿನ್ನೆಲೆಯಲ್ಲಿ ಯೋಚನೆ ಮಾಡಬೇಕು. ವೇದವ್ಯಾಸರ ಗ್ರೇಟ್ನೆಸ್ ಏನು ಅಂತ ಹೇಳಿ ಭೀಷ್ಮಾಚಾರ್ಯರು ಆದಿಪರ್ವದಲ್ಲಿ ಹೇಳ್ತಾರೆ. ಸತ್ಯವತಿ ನಾಚಿಕೆಯಿಂದ ಹೇಳಿದ್ಲಂತೆ, ನನಗೆ ಒಬ್ಬ ಕನ್ಯಾವಸ್ಥೆಯಲ್ಲಿ ಮಗ ಇದ್ದ, ವೇದವ್ಯಾಸರು ಅಂತ. ಅವನನ್ನು ನಿಯೋಗಕ್ಕೆ ಕರೆಸಬಹುದೇ ಅಂತ ಕೇಳಿದ್ಲಂತ ಅವಳು. ದಿಗ್ಗನೆ ಎದ್ರಂತೆ ಭೀಷ್ಮಾಚಾರ್ಯರು. ಧರ್ಮಂ ಧರ್ಮಾನುಬಂಧಂಚ ಅರ್ಥಮರ್ಥಾನುಬಂಧನಂ ಕಾಮಂ ಕಾಮಾನುಬಂಧಂಚ ಯೋವ್ಯಜಾನಾತ್ ಸಮೇ ಪ್ರಿಯ. ಯಾರು ಧರ್ಮದ ಒಳಗಡೆ ಇರುವ ಧರ್ಮ, ಧರ್ಮದ ಒಳಗಡೆ ಇರುವ ಅರ್ಥ, ಧರ್ಮದ ಒಳಗಡೆ ಇರುವ ಕಾಮ, ಕಾಮದ ಒಳಗಡೆ ಇರುವ ಅರ್ಥ, ಕಾಮದ ಒಳಗಡೆ ಇರುವ ಕಾಮ, ಕಾಮದ ಒಳಗಡೆ ಇರುವ ಧರ್ಮ, ಅರ್ಥದ ಒಳಗಡೆ ಇರುವ ಧರ್ಮ, ಅರ್ಥದ ಒಳಗಡೆ ಇರುವ ಕಾಮ, ಹೀಗೆ ಮೂರನ್ನು ಮೂರು ಗುಂಪಾಗಿ, ಅದೊಂದು ರೀತಿ ಜನಿವಾರ ಇದ್ದ ಹಾಗೆ, 3 ಎಳೆ ಮಾತ್ರ ಕಾಣೋದು, ಇನ್ನು 3 ಒಳಗಡೆ ಇರುತ್ತೆ. 9 ಎಳೆ, 9 ನೂಲುಗಳಿರುತ್ತೆ. ಆ ರೀತಿ ಧರ್ಮದ, ಅರ್ಥದ, ಕಾಮದ ಸೂಕ್ಷ್ಮವಾದ ಬಂಧನ, ಇದನ್ನ ಗಂಟು ಹಾಕಿರುವ, ಇದನ್ನ ಸಮಾಜದ ಸುತ್ತಿರುವ ಒಬ್ಬ ಇದ್ದಾನಲ್ಲ, ಆ ವೇದವ್ಯಾಸ ನನಗೆ ಪ್ರಿಯ ಅಂದ್ರಂತೆ. ಸೌತ್ಥಾಯಾಂಜಲಿಂ ಕೃತ್ವ, ದೇವವ್ರತ ಎದ್ದು ನಿಂತು ಕೈಗಳನ್ನು ಮುಗಿದು ಹೇಳಿದರಂತೆ ವೇದವ್ಯಾಸರಿಗೆ. ಹೀಗಾಗಿ ಧರ್ಮ, ಅರ್ಥ, ಕಾಮ ಇವುಗಳ ಹಿನ್ನೆಲೆಯಲ್ಲಿ ನಿತ್ಯವಾದದ್ಯಾವುದು, ಅನಿತ್ಯವಾದದ್ಯಾವುದು ಅಂತ ಚಿಂತನೆ ಮಾಡಬೇಕು. ಮಧ್ವಾಚಾರ್ಯರ ಗ್ರಂಥವನ್ನು ಇದೇ ಹಿನ್ನೆಲೆಯಲ್ಲೇ ಯೋಚನೆ ಮಾಡಬೇಕಲ್ವಾ. ಧರ್ಮ, ಅರ್ಥ, ಕಾಮ, ಆ ಧರ್ಮ ನಮಗೆ ಯಾವುದು ಉಳಿಬೇಕು. ಈಗ ಸಂಸ್ಕೃತಿ ಯಾವ ಲೆವೆಲಲ್ಲಿ ಬರುತ್ತೆ, ಇವುಗಳನ್ನೆಲ್ಲ ಯೋಚನೆ ಮಾಡಿದಾಗ ನಮಗೆ ಒಂದು ಚಿತ್ರಣ ಮೂಡುತ್ತೆ. ಹೀಗೆ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೂಲಕ ನಮಗೆ ಈ ತರಹದ ಅನೇಕ ಹೊಳಹುಗಳಿದೆ. ಇದರಲ್ಲಿ ಇನ್ನೊಂದು ಹೇಳಿಬಿಡ್ತೇನೆ. ಇವನಿಗೆ, ಧೃಷ್ಟದ್ಯುಮ್ನನಿಗೆ ಮತ್ತು ದ್ರೌಪದಿ ಅವರಿಬ್ಬರು ಪ್ಯಾಟ್ರಿಯಾಟಿಕ್ ಅಲ್ಲ, ದೇಶಭಕ್ತಿನೇ ಇಲ್ಲ ಅವರಿಗೆ. ಹುಟ್ಟಿದ್ದು ಎಲ್ಲಿ? ಧೃಷ್ಟದ್ಯುಮ್ನ ಅಗ್ನಿಯ ಕುಂಡದಲ್ಲಿ. ಅವನಿಗೆ ಅಷ್ಟೊಂದು ದೇಶಭಕ್ತಿ ಎಲ್ಲ ಇರಲಿಲ್ಲ ಅಂತ ಹೇಳ್ತಾರೆ ಮಧ್ವಾಚಾರ್ಯರು. ಯಾಕೆ ದೇಶಭಕ್ತಿ ಯಾಕಿರಲಿಲ್ಲ? ಅದಕ್ಕೆ ಅವರು ಒಂದು ಕಾರಣ ಹೇಳ್ತಾರೆ. ಅವರು ಹುಟ್ಟಿದ್ದು ತಾಯಿಯ ಗರ್ಭದಿಂದ ಅಲ್ಲ. ತಾಯಿಯ ಗರ್ಭದಿಂದ ಹುಟ್ಟಿದ್ರೆ ಮಾತೃದೇಶಾಭಿಮಾನ ಅಂತ ಒಂದಿರ್ತಿತ್ತು. ಹುಟ್ಟಿದ್ದು ಬೆಂಕಿಯ ಮಕ್ಕಳು. ಯಾವುದರಿಂದ ಮೂಡತ್ತೋ ಅದನ್ನೇ ಸುಡುವ ಬೆಂಕಿ, ಅದರ ಮಕ್ಕಳು. ಜನನಿ ಜನ್ಮಭೂಮಿಸ್ತಾ ಇಲ್ಲ, ಇಲ್ಲವೇ ಇಲ್ಲ. ಹೀಗಾಗಿ ಅವರು ಹುಟ್ಟುವಾಗ ಮತ್ತು ಹುಟ್ಟಿದ ಮೇಲೆ ಪ್ಯಾಟ್ರಿಯಾಟಿಕ್ ಆಗಿರಲೇ ಸಾಧ್ಯವೇ ಇಲ್ಲ ಅದು. ಹಾಗಾದರೆ ಪ್ರೀತಿನೇ ಇರಲಿಲ್ವಾ? ಅಪ್ಪ ಅಂತ ಪ್ರೀತಿ ಇರಲಿಲ್ವಾ? ಇತ್ತು. ಯಾಕೆ? ಆಚಾರ್ಯರು ಹೇಳೋ ಕಾರಣ, ಮಾನುಷಾನ್ನೋಪಭೋಗೇನ ಮಾನುಷೇಷು ಚ ಸಂಸರ್ಗಾತ್ ಮನುಷ್ಯ ಪುತ್ರತಾಯಾಶ್ಚ
ಭಾವೋ ಮಾನುಷ ಏತಯೋ ಅಭೂತ್ ನಾತಿತರಾಮಾಸೀತ್ ಅಂತ. ಮಾನುಷಾನ್ನವನ್ನು ಉಣ್ತಾ ಇದ್ರು. ಆ ಶರೀರ ಯಾವ ಥರದ್ದು, ಆದರೆ ಉಣ್ತಾ ಇದ್ದ ಆಹಾರದಿಂದ ಒಂದು ಸ್ವಲ್ಪ ಮಾನುಷ ಭಾವ ಬಂತಂತೆ. ಮಾನುಷ ಭಾವ ಸ್ವಲ್ಪ ಬಂತು ಅಂದರೆ ಶರೀರ ಅವ್ರದ್ದು ಈ ತಾಯಿಯ ಶರೀರದಿಂದ ಹುಟ್ಟಿದ್ದಲ್ವೇ ಅಲ್ಲ, ಭೌತಿಕ ಶರೀರ ಅಂತ ಹೇಳಬಹುದಾದ ಶರೀರ. ಇನ್ನು ಮಾನುಷಾನ್ನೋಪಭೋಗತಃ ಮನುಷ್ಯ ಪುತ್ರತಾಯಾಶ್ಚ, ಸಂಕಲ್ಪ ಮಾಡಿದ್ದೇನು ಮನುಷ್ಯರ ಮಕ್ಕಳಾಗಲಿ ಅಂತ. ಆಮೇಲೆ ಸ್ವಲ್ಪ ಸಂಸರ್ಗ ಸಹವಾಸ ಏನಿರುತ್ತೆ, ಈ ಮೂರು ಕಾರಣದಿಂದ ಸ್ವಲ್ಪ ಮಾನುಷ ಭಾವ ಉಂಟಾಯಿತು, ಉತ್ಕಟವಾಗಿ ಆಗಲಿಲ್ಲ. ಅದರಿಂದಾಗಿ ವಿಶೇಷತೋ ಭೀಮಸಖಾಸ ಆಸೀತ್ ಶಕ್ರಪ್ರಸ್ಥೆ ನಿತ್ಯಮಾಸ್ತೆ ಹಾರ್ದಾತ್ ಧೃಷ್ಟದ್ಯುಮ್ನಸ್ತತ್ರ ಸೇನಾ ಪ್ರಣೇತ. ಧೃಷ್ಟದ್ಯುಮ್ನ ಅಲ್ಲಿ ಸೇನೆಯನ್ನ ನಿಯಂತ್ರಣ ಮಾಡ್ತಾ ಇದ್ದ ಇಂದ್ರಪ್ರಸ್ಥದಲ್ಲಿ. ಹುಟ್ಟಿದ್ದೆಲ್ಲಿ? ಪಾಂಚಾಲದಲ್ಲಿ. ಜನ ಎಲ್ಲ ಅಂದ್ಕೊಂಡದ್ದೇನು, ನಮಗೊಬ್ಬ ರಕ್ಷಕ ಬರ್ತಾನೆ ಅಂತ. ಆಗಿದ್ದೇನು, ಇಲ್ಲಿ ಹುಟ್ಟಿದ್ದು ಅಲ್ಲಿ ಕೆಲಸ ಮಾಡಿದ್ದು. ಯಾಕೆ ಅಂದರೆ ಇದೇ ಉತ್ತರ ಆಚಾರ್ಯರು ಕೊಡೋದು. ಮಾನುಷಃ ಭಾವ ಅಭೂತ್ ನಾತಿತರಾಮಾಸೀತ್ ಅಂತ. ಇದು ರಾಜಕೀಯದ ಬಗ್ಗೆ ಅವರು ಕೊಟ್ಟಿದ್ದು. ರಾಜಕೀಯದ ಬಗ್ಗೆ ನಿಮಗೆ ಕೊಡಬೇಕು ಅಂತಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೂಲಕ ಮಹಾಭಾರತ ನೋಡಿ, ಅಲ್ಲಿ ರಾಜಕೀಯದ ಪ್ರಜ್ಞೆ, ರಾಜಕೀಯದ ಬೆಳವಣಿಗೆ, ರಾಜಕೀಯದ ಸಮ್ಯಕ್ತ್ವ, ಸಮೀಚೀನತೆ ಎಲ್ಲವನ್ನ ಅಲ್ಲಿ ನಿರೂಪಣೆ ಮಾಡಿದ್ದಾರೆ. ರಾಜನೀತಿ ಹೇಗಿರೋದು ಅಂತ ಆಚಾರ್ಯರು ಪ್ರಧಾನವಾಗಿ ಏನು ಹೇಳಿದ್ದು, ಕ್ರೈಮ್ ಅಂದ್ರೇನು, ಬಾಳುವೆ ಅಂದರೆ ಏನು, ಧರ್ಮಾರ್ಥ ಕಾಮಗಳಲ್ಲಿ ನಮ್ಮ ಆಯ್ಕೆ ಹೇಗಿರಬೇಕು, ಇಷ್ಟನ್ನ ಅವರಲ್ಲಿ ಹೇಳಿದ್ದು. ಇನ್ನು ಸಾಮಾಜಿಕ ನೀತಿ ಅನೇಕ ಹೇಳಿದ್ದಾರೆ. ಅದರಲ್ಲಿ ಒಂದು ನಾವು ಹೇಳಬಹುದಾದದ್ದು, ಅವರು ಹೇಳೋದು ಬೇರೆಯವರ ಜೊತೆ ಹೇಗಿರಬೇಕು, ಗುಣವನ್ನು ಹೇಗೆ ಗ್ರಹಿಸಬೇಕು. ಯಾಕೆಂದರೆ ಆಚಾರ್ಯರು ಗುಣನಿಷ್ಠರು, ಗುಣವನ್ನು ನೋಡಿ ಪ್ರೀತಿಸಬೇಕು. ಗುಣ ಎಷ್ಟು ಗುಣ ಇದೆಯೋ ಅಷ್ಟು ಪ್ರೀತಿಸಬೇಕು ಅಂತ. ಹಾಗಾದರೆ ಎಲ್ಲ ಜನರಲ್ಲಿ ನಿಮ್ಮ ವರ್ತನೆ ಹೇಗಿರಬೇಕು, ಅದಕ್ಕೆ ಅವರು ಹೇಳ್ತಾರೆ ಆಚಾರ್ಯರು, ಹರಿಭಕ್ತಿ ವಿಹೀನಸ್ತು ವರ್ಣೋಚ್ಚೋ ನಾತಿ ಪೂಜ್ಯತೆ. ಹರಿಭಕ್ತೌ ಅನುಚ್ಚಸ್ತು ವರ್ಣೋಚ್ಚೋ ನಾತಿ ಪೂಜ್ಯತೆ. ಅವನು ಬ್ರಾಹ್ಮಣನಾಗಿರಬಹುದು, ಒಳ್ಳೆಯ ಕುಲದಲ್ಲಿ ಹುಟ್ಟಿರಬಹುದು, ಆದರೆ ದೇವರಲ್ಲಿ ಭಕ್ತಿ ಇಲ್ಲ, ಉತ್ಕಟವಾಗಿ ದೇವರ ಜ್ಞಾನವನ್ನು ಪಡೆಯಲು ಪ್ರಯತ್ನಿಸೋದಿಲ್ಲ. ಅವನ ಬಗ್ಗೆ ಕುಲದ ಹಿರಿಯನಾದರೂ ಹೆಚ್ಚಿನ ಗೌರವ ಇಲ್ಲ, ತಟಸ್ಥವಾಗಿರಬೇಕು ಅಂತಾರೆ. ಅಥವಾ ಮರ್ಯಾದೆಗಾಗಿ ನಮಸ್ಕಾರ ಮೊದಲಾದವುಗಳನ್ನು ಮಾಡಬಹುದು. ಆದರೆ ವಿನಾ ಪ್ರಣಾಮಂ ಪೂಜ್ಯಸ್ತು ವರ್ಣಹೀನೋ ಹರಿಪ್ರಿಯ. ವರ್ಣಹೀನನಾದರೂ ದೇವರಲ್ಲಿ ಭಕ್ತನಿದ್ದ, ಆಚಾರ್ಯರ ಇದು ವೇದವ್ಯಾಸರ ಗ್ರಂಥಗಳನ್ನು ಗೌರವದಿಂದ ಕೇಳ್ತಾ ಇದ್ದ ಅಂದರೆ ಸಾಮಾಜಿಕ ಮರ್ಯಾದೆಗಾಗಿ ನಮಸ್ಕಾರವೊಂದು ಮಾಡಬೇಡಿ, ಉಳಿದ ಎಲ್ಲ ಗೌರವಗಳನ್ನು ಕೊಡ್ರಿ ಅಂತ. ಇಬ್ಬರು ಮಧ್ವ ಸಮಾಜದ ಐಕಾನ್ಗಳು ನಾವು ಮೊನ್ನೆ ಕಳೆದುಕೊಂಡವರು. ಒಂದು ಸಾಮಾಜಿಕವಾಗಿ ನಮ್ಮ ಎಕ್ಸ್ಪ್ರೆಷನ್ ಹೇಗಿರಬೇಕು, ಯಾವುದೇ ಮಡಿವಂತ ಚೌಕಟ್ಟಿನಲ್ಲಿದ್ದು ಅನ್ನೋದನ್ನು ತೋರಿಸಿದವರು ಪೇಜಾವರ ಸ್ವಾಮಿಗಳು. ಇನ್ನೊಂದು ಮಧ್ವ ಸಿದ್ಧಾಂತ ಹೇಗೆ ಅಧ್ಯಯನ ಮಾಡಬೇಕು, ಅಧ್ಯಯನದ ಹೊಸ ಹೊಸ ಸಾಧ್ಯತೆಗಳೇನು ಅಂತ ತೋರಿಸಿದವರು ನಮ್ಮ ಗುರುಗಳು. ಅವರ ಮೇಲಿನ ಗೌರವದಿಂದಲೇ ನಾವಿವತ್ತೂ ಕೂಡ ಸೇರ್ತಾ ಇರೋದು. ಎಲ್ಲ ಗುರುಬಂಧುಗಳೇ ನಾವೆಲ್ಲ. ಅವರು ಇಬ್ಬರು ಕೂಡ ಒಬ್ಬರಿಗೆ ಅವರು ಮಿತಿಯಲ್ಲಿ ಎಷ್ಟಾಗತ್ತೋ ಅವರು ಸರ್ವಪಂಕ್ತಿ ಸಹಭೋಜನವನ್ನು ಮಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟವರು. ಅವ್ರ ಕೈಲಿ ಆಗಲಿಲ್ಲ, ಯಾಕೆಂದರೆ ಅವರೇ
ಅವರ ಶಿಷ್ಯರಿಗೆ ಈ ಒಂದು ಸುಧಾರಣೆಯನ್ನು ಹೇಳಲಿಲ್ಲ. ಅದರಿಂದಾಗಿ ಅದಾಗಲಿಲ್ಲ. ಯಾಕೆಂದರೆ ಅವರ ಹತ್ತಿರ ಅವ್ರಿಗೆ ಆ ಭಾವನೆ ಉತ್ಕಟವಾಗಿತ್ತು. ಅದಕ್ಕಾಗಿ ನನ್ನನ್ನು ಸನ್ಯಾಸಿ ಮಾಡಬೇಕು ಅಂತ ಕೂಡ ಇದ್ರು. ನಿಮಗೆ ನನಗೆ ಆ ತರಹ ಆ ಸನ್ಯಾಸ ಕೊಡಬೇಕು ಅಂತ ಎಷ್ಟು ಉತ್ಕಟವಾದ ಇಚ್ಛೆ ಇತ್ತು ಅಂದರೆ, ಇದೇ ವಸಂತ ಪಂಚಮಿಯ ದಿವಸ ನನ್ನ ಮದುವೆ ಆಗಿದ್ದು. ಹೋಗಿ ಏಕಾದಶಿ ಅವ್ರನ್ನ ಭೇಟಿ ಮಾಡಬೇಕಾಯ್ತು. ಮಧ್ವನವಮಿ ಇಲ್ಲಿ ಮುಗಿಸ್ಕೊಂಡು ಹೋಗಿದ್ದೀನಿ. ಸ್ವಾಮಿಗಳು ಮಂತ್ರಾಕ್ಷತೆ ಕೊಡ್ತಾ ಇನ್ನಾದರೂ ಸನ್ಯಾಸ ತಗೋಬೋದಲ್ಲ ಅಂತ ಹೇಳಿದ್ರು. ನಾನು ಅವ್ರಿಗೆ ಹೇಳಿದ್ದು ಮರ್ತೋಗಿದೆ. ನಮ್ಮ ಮದುವೆ ಆಗ್ತಾ ಇದೆ ಸ್ವಾಮಿ ಅಂತ ಹೇಳಿ ಅವ್ರ ಆಶೀರ್ವಾದ ತೊಗೊಂಡಿದ್ದು ಮರ್ತೋಗಿದೆ. ಆದರೆ ಅವರಿಗೆ ಅದು ಆ ಕಾಳಜಿ ಮತ್ತೆ ಬೇರೆ ಬೇರೆ ಕಡೆ ಅವರು ಬೇರೆ ಬೇರೆ ಅವರನ್ನು ಆಯ್ಕೆ ಮಾಡಿದ್ರು. ಅದಾಗಲಿಲ್ಲ. ಕಡೆಗೆ ಕ್ಷತ್ರಿಯ ಪೀಠದ ಒಬ್ಬ ಕ್ಷತ್ರಿಯ ಹುಡುಗನನ್ನು ಅವನಿಗೆ ಆಶ್ರಮ ಕೊಟ್ಟರು. ಇನ್ನು ನಮ್ಮ ಗುರುಗಳು ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ರು ಅಂತ ಹೇಳಿ ಇಲ್ಲಿರೋರಿಗೆಲ್ಲರಿಗೂ ಗೊತ್ತು. ಅದರಿಂದಾಗಿ ಆಚಾರ್ಯರ ಈ ಒಂದು ಮಾತು ಏನಿದೆ, ವಿನಾ ಪ್ರಣಾಮಂ ಪೂಜ್ಯಸ್ತು ವರ್ಣಹೀನೋ ಹರಿಪ್ರಿಯ ಹರಿಭಕ್ತೌ ಅನುಚ್ಚಸ್ತು ವರ್ಣೋಚ್ಚೋ ನಾತಿ ಪೂಜ್ಯತೆ ವಿನಾ ಪ್ರಣಾಮಂ ಪೂಜ್ಯಸ್ತು ವರ್ಣಹೀನೋ ಹರಿಪ್ರಿಯ ಅನ್ನುವ ಈ ಮಾತನ್ನು ಒಬ್ಬರಿಗೆ ಉತ್ಕಟವಾದ ಆಸೆ ಇತ್ತು, ಆದರೆ ಅಪ್ಲೈ ಮಾಡಲಿಕ್ಕಾಗಲಿಲ್ಲ, ಜಾರಿಗೆ ತರಲಿಕ್ಕಾಗಲಿಲ್ಲ. ಇನ್ನೊಬ್ಬರು ಗೃಹಸ್ಥರಾಗಿ ಅತ್ಯಂತ ಸರಿಯಾಗಿದ್ದರ ಬಗ್ಗೆ ಒಪ್ಪಿಕೊಳ್ತಾ ಇದ್ರು. ಇಬ್ಬರೂ ಗುಣಗ್ರಾಹಿಗಳೇ, ಆದರೆ ಅವ್ರಿಗೆ ಅವಕಾಶ ಇರಲಿಲ್ಲ, ಇವ್ರಿಗೆ ಅವಕಾಶ ಇತ್ತು. ಅದನ್ನು ಅವರು ತಗೊಂಡ್ರು. ಅವರ ದಾರಿಯಲ್ಲೇ ನಾವು ಕೂಡ ನಡೀತಾ ಇದ್ದೇವೆ ಅಂತನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಆಚಾರ್ಯರು ಸಾಮಾಜಿಕವಾಗಿ ಹೇಳಿದ್ದು ಇದು ಒಂದು. ಎಲ್ಲರೂ ಹೇಗೆ ಇರಬಹುದು, ಎಲ್ಲರೂ ಜೊತೆಗೆ ಹೇಗೆ ಇರಬಹುದು ಅಂತ. ಏನೋ ಮಧ್ಯದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಮಿಡಿವಲ್ ಪೀರಿಯಡ್ ಅನ್ನೋದನ್ನು ಮರೆತು ಬಿಡಬೇಕಾದದ್ದು ಅಂತ. ಮಿಡಿವಲ್ ಪೀರಿಯಡ್ ಏನಿದೆ, ನಮ್ಮ ಪ್ರಾಚೀನರನ್ನು ನಾವು ಉತ್ಕಟವಾಗಿ ಆರಾಧಿಸಬೇಕು, ನೆನಪಿಸ್ಕೊಳ್ಬೇಕು. ಈಗ ಏನಾಗಬೇಕಿದೆ ಅಂತ ನೋಡಬೇಕಿದೆ. ನಮ್ಮ ಈ ನಡುವಣ ಪೀರಿಯಡ್ ಏನಿದೆ ಅದರಲ್ಲಿ ಕೆಲವೊಂದನ್ನು ಮರೆಯೋದೇ ಒಳ್ಳೆಯದು, ಕೆಲವೊಂದನ್ನು ಬಿಡೋದು ಒಳ್ಳೆಯದು ಅಂತ ನನ್ನ ಗಾಢವಾದ ಅಭಿಪ್ರಾಯ. ಎಲ್ಲ ರೀತಿಯಿಂದ, ಗ್ರಂಥಗಳ ದೃಷ್ಟಿಯಿಂದ, ನಮ್ಮ ನಡೆಯ ದೃಷ್ಟಿಯಿಂದ, ಆಯಾ ಕಾಲಕ್ಕೆ ಅವರವರಿಗೆ ಬೇಕಾದ ಪರಿಷ್ಕಾರಗಳನ್ನು ಮಾಡಿದ್ದಾರೆ. ಆದರೆ ಇವತ್ತಿಗೂ ಕೂಡ ನಮಗೆ ಮಾಡುವ ಅವಕಾಶ ಇದೆ, ಸಾಧ್ಯತೆ ಇದೆ, ಚಿಂತನೆ ಮಾಡುವ ಅವಕಾಶಗಳೂ ಇದೆ. ಹಾಗೆ ಚಿಂತನೆಯನ್ನು ಮಾಡ್ತಾ ಇರಬೇಕು. ಅವರವ್ರ ಕ್ಷೇತ್ರ ಅಂತ ಏನಿದೆ, ಒಂದು ಕ್ಷೇತ್ರ ಅವ್ರದ್ದಿರುತ್ತೆ. ಇವಾಗ ನಮ್ಮ ರಮೇಶಣ್ಣನದ್ದು ವಿಜ್ಞಾನದ ಕ್ಷೇತ್ರ, ಅವರು ತಾತ್ಪರ್ಯ ನಿರ್ಣಯವನ್ನು ನೋಡುವ ಬಗೆ ಬೇರೆ. ನಮ್ಮದು ಸಮಾಜ ಸಂಸ್ಕೃತಿ ಈ ಕ್ಷೇತ್ರ, ನಾನು ಆಚಾರ್ಯರನ್ನು ನೋಡುವ ಬಗೆ ಬೇರೆ. ಹಾಗೆ ನಾವೆಲ್ಲ ಒಟ್ಟಾಗಿ ಆ ಚಿಂತನೆಗಳನ್ನು ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇದೆ. ಅದರ ಒಂದು ಕೆಲಸ ಇನ್ನೂ ಆಗಬೇಕು. ಬೇರೆ ಬೇರೆ ದೃಷ್ಟಿಯಲ್ಲಿ ಆಚಾರ್ಯರನ್ನು ನಾವು ನೋಡಬೇಕಿದೆ. ಎಲ್ಲರೂ ಒಟ್ಟಿಗೆ ಯಾವಾಗಲೂ ಸೇರ್ತಾ ಇದ್ರೂ ಆ ಕೆಲಸ ಆಗದೇ ಇರುವ ಸಾಧ್ಯತೆಗಳು ಇವೆ. ಅದರಿಂದಾಗಿ ಒಂದು ಅವಾಗವಾಗ ಸೇರೋದು, ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಅವಾಗವಾಗ ಸೇರೋದು ಒಂದು ಒಳ್ಳೆಯ ಕ್ರಮ ಮತ್ತು ಅನಿವಾರ್ಯ ಅಂತ. ಹೀಗೆ ಆಚಾರ್ಯರನ್ನು ನಾವು ಸಾಮಾಜಿಕವಾಗಿ ಗ್ರಹಿಸುವುದು ಹೇಗೆ, ರಾಜಕೀಯಕವಾಗಿ, ಆಮೇಲೆ ಯುದ್ಧದ ಹಿನ್ನೆಲೆಯಲ್ಲಿ ಗ್ರಹಿಸುವುದು ಸ್ವಲ್ಪ ಬೇರೆಯೇ ಇದೆ. ಏಕೆಂದರೆ ನಮಗೆ ನನಗೆ ಒಮ್ಮೊಮ್ಮೆ ಅನಿಸೋದು, ಈ ಟಿಬೇಟನ್ನರು ಕಲಿತಾ ಇದ್ರಲ್ಲ, ಆ ಥರ ನಾವು ಮಧ್ವಾಚಾರ್ಯರನ್ನು ಕಲಿಬೇಕೇನೋ ಅಂತ. ಟಿಬೇಟ್ನಲ್ಲಿ ತೀರ ಬೇಸಿಕ್ಕು ಸನ್ಯಾಸ, ಯುದ್ಧ ಕಲೆ, ಆಮೇಲೆ ಸಂಗೀತ, ಎಲ್ಲದರಲ್ಲಿ ಒಂದು ಅಧ್ಯಯನ, ಅದರ ಜೊತೆಗೆ ಒಂದು ತತ್ವಶಾಸ್ತ್ರ, ಬೌದ್ಧ ಶಾಸ್ತ್ರವನ್ನು ಹಂಗೆ ಕಲಿತಾ ಇರ್ತಾರೆ. ನಾವು ಇವತ್ತೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಸಂಗೀತ ಇಲ್ಲ, ಶಿಲ್ಪಕಲೆ ಗೊತ್ತಿಲ್ಲ. ಆಚಾರ್ಯರು ಹೇಳಿದ್ದೆ ಎಲ್ಲವನ್ನ ಒಟ್ಟಾಗಿ ಚಿಂತಿಸಿ ಅಂತ. ಏಕಂಚ ತತ್ವತೋ ವೇತ್ತುಂ, ಅತ್ಯಂತ ಪ್ರಧಾನವಾದ ಸಂಗತಿಗಳನ್ನು
ಆಯಾ ಹಿನ್ನೆಲೆಯಲ್ಲಿಯೇ ನೋಡಿ. ಸಂಗೀತವನ್ನು ಸ್ವಲ್ಪ ಚಿಂತಿಸಿ, ಶಿಲ್ಪಶಾಸ್ತ್ರವನ್ನು ಸ್ವಲ್ಪ ಚಿಂತಿಸಿ, ಹಾಗೆ ಬೇರೆ ಬೇರೆ ಕಲೆಗಳನ್ನು ಚಿಂತಿಸಿ ತತ್ವಶಾಸ್ತ್ರವನ್ನು ಅದರೊಟ್ಟಿಗೆ ನೋಡಿ ಅಂತ. ನಾವು ಅದನ್ನು ಮಾಡಲಿಲ್ವೋ, ನಂತರ ಬಿಟ್ಟೆವೋ. ಆಚಾರ್ಯರದ್ರಲ್ಲಂತೂ ಎಲ್ಲ ಇದ್ರು. ನರಹರಿ ತೀರ್ಥರಿದ್ರು, ಅವರು ಯುದ್ಧ ಮಾಡಿದ್ರು ಅಂತ ಹೇಳಿ ಶ್ರೀಕೂರ್ಮಂ ಶಾಸನದಲ್ಲಿದೆ. ತಲೆತಲಾಂತರದಿಂದ ಬಂದು ಕತ್ತಿಯನ್ನೂ ಹಿಡಿದು ಆಮೇಲೆ ಸನ್ಯಾಸ ತೆಗೆದುಕೊಂಡಿದ್ರು. ಸನ್ಯಾಸ ತೆಗೆದುಕೊಂಡ ಮೇಲೂ ಅವರ ಹೊಣೆ ಮುಗಿಲಿಲ್ಲ. ಪುಟ್ಟ ಹುಡುಗ ಇದ್ದ, ಅವನನ್ನು ಬೆಳೆಸಬೇಕು. ಇದೆಲ್ಲ ನಾವು ಈ ಯಾವುದೋ ಕಥೆ ಪೂರ್ಣಬೋಧ ವಂಶ ಕಥಾಕಲ್ಪತರು, ಸತ್ಕಥಾ, ಈ ಕೆಟ್ಟ ಪುಸ್ತಕಗಳಿಂದಲ್ಲ. ನಾವು ಹೇಳ್ತಾ ಇರೋದು ಸೀದಾ ಶಾಸನದಿಂದಲೇ. ಗುರುಗಳು ಮಧ್ವವಿಜಯದ ಪರಿಶಿಷ್ಟದಲ್ಲಿ ಕೂರ್ಮಂ ಶಾಸನವನ್ನು ಕೂಡ ಕೊಟ್ಟಿದ್ದಾರೆ. ನಾವು ಇವತ್ತಿಗೂ ಹೋದರೆ, ಕೂರ್ಮಂ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ನಾವು ನೋಡಬಹುದು ಆ ಶಿಲಾಲೇಖವನ್ನು. ಅದರಿಂದ ಏನು ನರಹರಿ ತೀರ್ಥರ ಬಗ್ಗೆ ತಿಳಿಯುತ್ತೆ ಅದೊಂದು. ಆಮೇಲೆ ಸಿದ್ದಪ್ಪ ಅಂತ ಹೇಳಿ, ಸಿದ್ದೇಶ್ವರ ಅಂತ ಕೂಡ ಕರೀತಾರೆ, ಆಂಧ್ರ ಪ್ರದೇಶ ಮತ್ತು ಒರಿಸ್ಸಾದ ಎರಡೂ ರಾಜ್ಯಗಳಲ್ಲಿ ಓಡಾಡ್ತಾ ಇದ್ದವ. ಅವನು ಕಥಕ್ಕಳಿಯನ್ನ ನಿರೂಪಿಸಿದವ. ಅವನು ನರಹರಿ ತೀರ್ಥರನ್ನ ಹೇಳಿದ್ದಾನೆ, ನರಹರಿ ತೀರ್ಥರ ಜೊತೆಗೂಡಿ ನಾವು ಮಾಡಿದ್ದೇವೆ ಅಂತ. ಕೂಚುಪುಡಿ, ಕ್ಷಮ್ಯತಾಂ, ಕೂಚುಪುಡಿ ಆಂಧ್ರ ಪ್ರದೇಶದ ನೃತ್ಯ. ಆ ಆಂಧ್ರ ಪ್ರದೇಶದ ನೃತ್ಯ ಕೂಚುಪುಡಿ. ಆ ಕೂಚುಪುಡಿ ಮತ್ತೆ ಯಕ್ಷಗಾನ ಎರಡರ ನಡುವೆ ಆ ದಿಗಣ ಹಾಕುವುದು, ಆಮೇಲೆ ಓಲಗ ಪ್ರವೇಶ, ಒಡ್ಡೋಲಗ, ಆಮೇಲೆ ಸಭಾಲಕ್ಷಣ ಎಲ್ಲ ಒಂದೇ ತರಹ ಇದೆ. ಸಭಾಲಕ್ಷಣ ಅಂತ ಹೇಳಿ ಒಂದು ಗ್ರಂಥವೂ ಇದೆ, ಅದನ್ನು ನೀವು ಓದಿ ಅಂತ ನಾನು ಹೇಳ್ತೇನೆ. ಮಧ್ವ ಸಿದ್ಧಾಂತ ಗ್ರಂಥಾಲಯದಿಂದಲೇ ಪ್ರಿಂಟ್ ಆಗಿರೋದು. ಯಕ್ಷಗಾನಕ್ಕೂ ಮಧ್ವ ಸಿದ್ಧಾಂತದ ಹಿನ್ನೆಲೆ ಹೇಗಿದೆ ಅನ್ನೋದು ಅದರಲ್ಲಿ ಇದೆ. ಈಗಲೂ ಅಲ್ಲಿ ಸಿಗತ್ತೆ ಮಧ್ವ ಸಿದ್ಧಾಂತ ಗ್ರಂಥಾಲಯದಲ್ಲಿ. ಅದರಿಂದ ಅನೇಕ ಐತಿಹಾಸಿಕ ಸಂಗತಿಗಳು ಸ್ಪಷ್ಟ ಆಗತ್ತೆ. ಆ ತರಹದ ಒಂದು ನಡೆ. ನೋಡಿ, ಆಚಾರ್ಯರ ಹತ್ರ ನರಹರಿ ತೀರ್ಥರಿದ್ರು. ಅವರು ಎರಡು ಯುದ್ಧ ಕಲೆಯನ್ನು ಬಲ್ಲವರಾಗಿದ್ದರು, ಸಂಗೀತ ನೃತ್ಯ ಮೊದಲಾದವುಗಳನ್ನು ಬಲ್ಲವರಾಗಿದ್ದರು, ಯಕ್ಷಗಾನವನ್ನು ಜನರ ಮುಂದೆ ತಂದಿಟ್ಟರು. ಹಾಗೆ ಎಲ್ಲ ಕಲೆಗಳನ್ನು ಚಿಂತನೆ ಮಾಡಿದವ ಇದನ್ನ ನರಹರಿ ತೀರ್ಥರು ಹಾಗೆ ಆಚಾರ್ಯರ ಯುದ್ಧ ಕಲೆಯ ಮೇಲೆ ಬೆಳಕು ಚೆಲ್ಲಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಯಾಕೆಂದ್ರೆ ಭೀಷ್ಮ ಪರ್ವ ಮತ್ತು ದ್ರೋಣ ಪರ್ವ ಅದರಲ್ಲಿ ನೋಡ್ತಾ ಇದ್ದಾಗ ಎಷ್ಟು ಒಬ್ಬ ವಾರಿಯರ್ ಆಗದೆ ಇದು ಸಾಧ್ಯವೇ ಇಲ್ಲ ಅಂತ ಅನ್ಸುತ್ತೆ. ಉದಾಹರಣೆಗೆ ಆ ಬಿಲ್ಲನ್ನು ಎತ್ತುವ ಪ್ರಸಂಗ, ದ್ರೌಪದಿಯ ಸ್ವಯಂವರದ ಬಿಲ್ಲನ್ನು ಎತ್ತುವ ಪ್ರಸಂಗದಲ್ಲಿ ಹೇಗೆ ಬ್ಯಾಲೆನ್ಸ್ ತಪ್ಪಿದ್ರು ಅಂತ ಹೇಳ್ತಾರೆ ಆಚಾರ್ಯರು. ಒಬ್ಬೊಬ್ರು ಬಂದರು, ಒಬ್ಬ ಎಫರ್ಟ್ ಇತ್ತು, ಗಟ್ಟಿಯಾಗಿ ನೆಲವನ್ನು ಕಾಲೂರಿದ್ದ, ನೆಲದಲ್ಲಿ ಕಾಲನ್ನು ಊರಿದ್ದ, ಅವನಿಗೆ ತೆಗಿಲಿಕ್ಕಾಗಲಿಲ್ಲ. ಕೆಲವೊಬ್ಬರಿಗೆ ಚಲಸ್ಥಿರಪಾದ ಹೇತೋಹೋ, ಒಬ್ಬ ಬಂದ ಜರಾಸಂಧ, ಅವನಿಗೆ ಬಲ ಇತ್ತು, ಎಫರ್ಟ್ ಇತ್ತು, ಟೆಂಪರ್ಮೆಂಟ್ ಇತ್ತು, ಎಲ್ಲ ಇತ್ತು. ಆದರೆ ಕಾಲನ್ನ, ದೇಹದ ಭಾರವನ್ನು ಭೂಮಿ ಮೇಲೆ ಹಾಕಿದ್ದು ಸ್ವಲ್ಪ ವ್ಯತ್ಯಾಸ ಆಗಿ ಅದು ರಿಬೌಂಡ್ ಆಗ್ಬಿಡ್ತು ಬಿಲ್ಲು ಅಂತ ಹೇಳ್ತಾರೆ. ಅದು ಹೀಗೆ ಬಗ್ಗಿಸ್ಬೇಕಲ್ಲ, ಅದು ಯಾವಾಗಲೂ ಕಟ್ಟಿರಲ್ಲ, ಯಾಕಂದ್ರೆ ಟೆನ್ಷನ್ ಹೊಟ್ಟೋಗಿರುತ್ತೆ. ಯಾವಾಗಲೂ ಯಾರಿಗೆ ಕಟ್ಟಿರಬೇಕು ಅಂತ ಅನ್ಸುತ್ತೆ ಅಂದರೆ, ಯಾರಿಗೆ ಆ ಬಾಣ ಬಿಟ್ಟು ಗೊತ್ತಿರಲ್ಲ ಅವರಿಗೆ ಅದು ಗೊತ್ತಾಗಲ್ಲ. ಬಹಳ ದೂರ ಹೋಗಬೇಕು ಅಂದರೆ ಟೆನ್ಷನ್ ಇರಬೇಕು. ಟೆನ್ಷನ್ ಇರಬೇಕು ಅಂದರೆ ಯಾವಾಗಲೂ ಅದು ಹಾಗೆ ಕಟ್ಟಿದ್ರೆ ಅದು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಹಿಂಗೆ ಬಗ್ಗಿಸಿ ಕೆಳಗಡೆಯಿಂದ ನೇಣನ್ನು ಎಳೆದು ಕಟ್ಟಬೇಕು. ಹಾಗೆ ಕಟ್ಟುವಾಗ ಸ್ವಲ್ಪ ವ್ಯತ್ಯಾಸ ಆಯಿತು. ಯಾಕೆ ವ್ಯತ್ಯಾಸ ಆಯಿತು ಅಂದರೆ ಗಟ್ಟಿಯಾಗಿ ಕಾಲನ್ನು ಊರಿರಲಿಲ್ಲ. ಒಂದು ಸಣ್ಣ ಉದಾಹರಣೆ ಹೇಳಿದ್ದು. ಹೀಗೆ ಯುದ್ಧ ಮಾಡಬೇಕಾದ್ರೆ ಅವರ ಮನಸ್ಥಿತಿ ಹೇಗಿತ್ತು, ಅವರ ಫುಟ್ವರ್ಕ್ ಹೇಗಿತ್ತು, ಎಲ್ಲವನ್ನೂ ಆಚಾರ್ಯ ನಿರೂಪಣೆ ಮಾಡಿದ್ದಾರೆ. ಸತ್ಯ ಧರ್ಮ ತೀರ್ಥರು ಕೂಡ ಸಮರ ವಿಜಯ ಅಂತ ಹೇಳಿ ಒಂದು ಯುದ್ಧಶಾಸ್ತ್ರ ಗ್ರಂಥವನ್ನು ಹೇಳ್ತಾರೆ. ಆದರೆ ಇವತ್ತು ಅದು ಸಮರ ವಿಜಯ ಇಲ್ಲ.
ವೈಶಂಪಾಯನ ನೀತಿ ಪ್ರಕಾಶಿಕ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಆಚಾರ್ಯರನ್ನ ಎಲ್ಲ ಆಯಾಮಗಳಲ್ಲಿ ಇನ್ನಷ್ಟೂ ನೋಡುವ ಸಾಧ್ಯತೆ ಇದೆ. ನಮ್ಮ ಪೂರ್ವಾಚಾರ್ಯರೇನಿದ್ದಾರೆ ಅವರು ಕೊಟ್ಟ ಕೊಡುಗೆಗಳ ಜೊತೆಗೆ ಅದನ್ನು ಇಟ್ಟುಕೊಂಡು ಇನ್ನೂ ಮುಂದೆ ಸಾಗಲಿಕ್ಕಿದೆ. ಪೂರ್ವಾಚಾರ್ಯರನ್ನ ಬೇಡ ಅಂತ ಹೇಳ್ತಾ ಇರೋದಲ್ಲ, ಇದು ಗುರುಗಳೇ ಮಾಡಿದ ಶ್ಲೋಕ. ನಾನು ಹೇಳೋದು ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಹೋ ಪೂರ್ವಾಚಾರ್ಯ ಮಹಿಷ್ಠಾನಾಂ ಇಯಂ ಪ್ರಣತಿ ಮಾಲಿಕ. ಈ ನಮ್ಮ ಹಿರಿಯರನ್ನೆಲ್ಲ ನಾವು ಪೂಜಿಸ್ತಾ ಇದ್ದೇವೆ. ಹಿರಿಯರನ್ನ ಪೂಜಿಸುವ ನಮ್ಮ ನಮಸ್ಕಾರಗಳು ನಿಮಗೆ ಸಲ್ಲಲಿ ಅಂತ ಅಲ್ಲಿದೆ. ಹೀಗಾಗಿ ಹಿಂದಿನವರು ಕೊಟ್ಟ ಸಾರವನ್ನೆಲ್ಲ ತೆಗೊಂಡು ಇನ್ನೂ ಮುಂದೆ ಹೋಗಲಿಕ್ಕೆ ಇದೆ. ಯಾಕೆಂದರೆ ಆಚಾರ್ಯರು ದೊಡ್ಡ ಹಿಮಾಲಯ ಶಿಖರ, ನಾವೀಗ ಹತ್ತಲಿಕ್ಕೆ ಶುರು ಮಾಡಬೇಕಷ್ಟೇ. ಹಾಗೆ ನಾವು ಹೋಗಬೇಕಿದೆ, ಹಾಗೆ ಹೋಗೋಣ. ಆ ಚಿಂತನೆಯಲ್ಲಿ ಬೇರೆ ಬೇರೆ ಶಾಸ್ತ್ರಗಳ ಅವರವರು ಏನೇನು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆ ಕ್ಷೇತ್ರಗಳ ಎಲ್ಲ ಫಲಿತಾಂಶವನ್ನು ತಗೊಂಡು ಆಚಾರ್ಯರ ಶಾಸ್ತ್ರವನ್ನು ಚಿಂತಿಸುವಂತಹ ಭಾಗ್ಯ ನಮಗೆ ಬರಲಿ. ಅದು ಒಂದು ಇನ್ನೂ ಸ್ಪಷ್ಟವಾದ ರೂಪುರೇಖೆಗಳೊಂದಿಗೆ ಸಾಧ್ಯ ಆಗಲಿ ಅಂತ ಹೇಳುತ್ತಾ, ಈ ತರಹದ ಮಧ್ವನವಮಿಯಲ್ಲಿ ಗುರುಗಳನ್ನು ನೆನಪಿಸಿಕೊಳ್ಳೇಬೇಕು. ಯಾಕೆಂದರೆ ಗುರುಗಳನ್ನು ಓದುವ ಬೇರೆ ಬೇರೆ ಸಾಧ್ಯತೆಗಳನ್ನು ತೆರೆದಿಟ್ಟವರು ಅವರು. ಯಾಕೆಂದ್ರೆ ಭಾಗವತ ತಾತ್ಪರ್ಯ ಎಲ್ಲಿ ಅದೊಂದು ಗ್ರಂಥ, ಅದೊಂದು ಪರಿಗಣಿಸಿಯೇ ಇರಲಿಲ್ಲ, ಯಾವುದೋ ಅಲ್ಲಲ್ಲೇ ಹೇಳ್ತಾ ಇದ್ರು. ಭಾಗವತವನ್ನು ಹಲವಾರು ವರ್ಷಗಳ ತನಕ ಮಾಡಿದ್ರು. ಹಂಗೆ ನೋಡಿದ್ರೆ ಸಪ್ತಾಹಗಳ ಅಬ್ಬರದಲ್ಲಿ ಹಲವು ವರ್ಷ ಮಾಡಬಹುದಾದ ಗ್ರಂಥ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು ನಮಗೆ. ಅದನ್ನ ಮಾಡಿದ್ದು ಮೊದಲು ಭಾಗವತದ ಶುದ್ಧ ಪಾಠ ಅಂತ ಕೇಳಿದ್ದೇ ಗುರುಗಳ ಬಾಯಲ್ಲಿ. ಅದಕ್ಕಿಂತ ಮೊದಲು ನಿರ್ಣಯ ಸಾಗರ ಪ್ರೆಸ್ಸಿನ ಪುಸ್ತಕ, ಆಮೇಲಂತೂ ಗೋರಖ್ಪುರದ ಪುಸ್ತಕ. ಆ ಗೋರಖ್ಪುರದ ಪುಸ್ತಕಕ್ಕೂ ಈ ತಾತ್ಪರ್ಯಕ್ಕೂ ಅರ್ಥಾತ್ ಸಂಬಂಧ ಇಲ್ಲ. ಆದರೆ ಅದು ಹೆಂಗೆ, ಅದು ಗಮನಕ್ಕೆ ಯಾರಿಗೂ ಬರಲಿಲ್ವಾ? ಹಿಂದಿನವರೆಲ್ಲ ಏನೋ ಅದನ್ನ ಹೆಂಗೆ ಕೂಡಿಸ್ಕೊಂಡು ಓದ್ತಾ ಇದ್ರು ಅನ್ನೋದೇ ನಮಗೆ ಆಶ್ಚರ್ಯ. ಹೌದಾ 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 ಅದು ಶೇಷಗಿರಿಯರದು ತಗೊಳ್ಳಲ್ವಾ? ಅದು ಭಾರ ಇದೆ ಅಂತ ಹೇಳಿ ಅದರಿಂದಾಗಿ ಬಹಳ ಆ ತರಹದ ಒಂದು ಹೊಸ ತೀರಾ ಹಳೇದೆ, ಆದರೆ ಅದು ನಮಗೆ ಈಗ ಹೊಸದಾಗಿದೆ. ಆ ತರಹದ ಆಚಾರ್ಯರನ್ನ ಎಲ್ಲ ರೀತಿಯಿಂದ ಚಿಂತಿಸಬಹುದು ಅನ್ನೋದನ್ನ ತೋರಿಸಿಕೊಟ್ಟ ಗುರುಗಳನ್ನು ನೆನಪಿಸಿಕೊಳ್ತಾ, ಈ ತರಹದ ಒಗ್ಗೂಡುವಿಕೆ ಇನ್ನಷ್ಟು ಅರ್ಥಪೂರ್ಣ ಆಗುವಂತೆ ನಮ್ಮಲ್ಲಿ ನಿಂತು ನೀನು ಮಾಡಬೇಕು ಅಂತ ಮಧ್ವರನ್ನೇ ಕೇಳ್ತಾ ಈ ಒಂದು ಚಿಂತನೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಇದನ್ನ ದೇವರಿಗೆ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.